ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಕೇರಳದ ವೈನಾಡು ಭಾಗಗಳಲ್ಲಿ ಭೂಕುಸಿತ ಸಂಭವಿಸಿದ್ದು ದೊಡ್ಡ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದೆ. ಎಂದು ಕಂಡು ಕೇಳಿರಿಯದ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗ್ಬಿಟ್ಟಿದೆ ಈ ಕೇರಳದ ವೈನಾಡು ಪ್ರದೇಶದ ಭೀಕರ ಗುಡ್ಡ ಕುಸಿತ ಹಾಗೂ ಜಲಪ್ರಳಯ. ಭೂಲೋಕದ ಸ್ವರ್ಗದಂತಿದ್ದ ವೈನಾಡು ಈಗ ವರುಣನ ಆರ್ಭಟಕ್ಕೆ ಅಕ್ಷರಶಃ ಸ್ಮಶಾನದಂತಾಗ್ಬಿಟ್ಟಿದೆ. ಹಚ್ಚ ಹಸಿರಾದ ಸುಂದರ ರಮಣೀಯವಾದ ಪ್ರವಾಸಿಗರ ನೆಚ್ಚಿನ ತಾಣವಾಗಿದ್ದ ವೈನಾಡು ಪ್ರದೇಶ ಈಗ ಎಲ್ಲಿ ನೋಡಿದರೂ ಕೂಡ ಕೆಂಪಾದ ಕೆಸರು, ಗುಡ್ಡಗಳು, ನೆಲ ಸಮಾಧಿಯಾದ ಮನೆಗಳ ಅವಶೇಷಗಳು ಕಾಣಿಸುತ್ತಿದೆ. ಒಟ್ಟಾರೆ ಹೇಳೋದಾದ್ರೆ ಭೀಕರ ಜಲಪ್ರಳಯ ಹಾಗೂ ಗುಡ್ಡ ಕುಸಿತಕ್ಕೆ ಭೂಪಟದಿಂದಲೇ ಅಳಿಸಿಬಿಟ್ಟು ಹೋಗಿದೆ ಈ ವೈನಾಡು ಪ್ರದೇಶ. ಇತ್ತೀಚಿನ ದಿನಗಳಲ್ಲಿ ಟೂರ್ ಅಂತ ಪ್ಲಾನ್ ಮಾಡಿದಾಗ ತಟ್ಟನೆ ಎಲ್ರಿಗೆ ನೆನಪರ್ತಿದ್ದು ಇದೇ ಕೇರಳದ ವೈನಾಡು ಪ್ರದೇಶ. ವೀಕೆಂಡ್ ಬಂದ್ರೆ ಸಾಕು ಸಾಕಷ್ಟು ಮಂದಿ ಇಲ್ಲಿಗೆ ಪ್ರವಾಸಕ್ಕೆ ತೆರಳುತ್ತಿದ್ದರು. ಸ್ವರ್ಗಕ್ಕೆ ಮೂರೇ ಗೇಣು ಎಂಬಂತಿದ್ದ ಈ ವೈನಾಡು ಇದೀಗ ನರಕದಂತೆ ಆಗಿಬಿಟ್ಟಿದೆ ನೋಡಿ. ಎಲ್ಲೆಲ್ಲೂ ಹಚ್ಚ ಹಸಿರು, ಜಲಪಾತ, ಬೆಟ್ಟ ಗುಡ್ಡಗಳು ಹಾಗೂ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿದ್ದ ಈ ಪ್ರದೇಶ ಈಗ ಒಂದು ರೀತಿಯ ಸ್ಮಶಾನ ಮೌನವಾಗ್ಬಿಟ್ಟಿದೆ. ಕೇರಳದಲ್ಲಿ ಗುಡ್ಡ ಕುಸಿತ ಇದೇನು ಮೊದಲಲ್ಲ. ಈ ಹಿಂದೆ ಕೂಡ ಹಲವು ಬಾರಿ ಇಂತಹ ದುರ್ಘಟನೆಗಳು ಸಂಭವಿಸಿತ್ತು. ಆದರೆ ಇದೀಗ ಸಂಭವಿಸಿದ ಗುಡ್ಡ ಕುಸಿತ ಹಾಗೂ ಜಲಪ್ರಳಯ ಹಿಂದೆಂದೂ ಕಂಡು ಕೇಳಿರದ ದುರಂತ ಅಂತ ಹೇಳ್ಬೋದು. ಈ ಗುಡ್ಡ ಕುಸಿತ ಹೇಗೆ ಸಂಭವಿಸಿತು, ಒಂದೇ ಸಮನೆ ವಿಪರೀತ ನೀರು ಮನೆಗೆ ನುಗ್ಗಿ ಜಲಪ್ರಳಯ ಆಗಿದ್ದು ಹೇಗೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಇಂಚು ಇಂಚಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ ನೋಡಿ. ದೇವರ ನಾಡು ಎಂದೇ ಪ್ರಸಿದ್ಧಿ ಹೊಂದಿದ ಈ ಕೇರಳ ಇದೀಗ ಅಕ್ಷರಶಃ ಶೋಕ ಸಾಗರದಲ್ಲೇ ಮುಳುಗಿಬಿಟ್ಟಿದೆ. ಕೇರಳದ ವಯನಾಡು ಗುಡ್ಡ ಕುಸಿತ ಭೀಕರತೆ ಹೇಗಿದೆ ಅಂದ್ರೆ ಊಹೆಗೂ ಕೂಡ ನಿಲುಕದ್ದು ಅಂತ ಹೇಳ್ಬೋದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಬಾರಿ ಗುಡ್ಡ ಕುಸಿತ ಸಂಭವಿಸಿದೆ. ಹೌದು, ಜುಲೈ 30, 2024 ಮಂಗಳವಾರ ಸಮಯ ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಕೇರಳದ ವೈನಾಡಿನ ಮುಂಡಕ್ಕಿ ಪಟ್ಟಣದ ಜನರು ಆಗ ತಾನೇ ನಿದ್ದೆಗೆ ಜಾರಿದರು. ಈ ತರ ಒಂದು ದುರ್ಘಟನೆ ನಡೆಯುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಅನ್ಸುತ್ತೆ. ಗಾಢ ನಿದ್ದೆಗೆ ಜಾರಿದ್ದ ಜನರಿಗೆ ಒಂದೇ ಸಮನೆ ದೊಡ್ಡದಾದ ಸದ್ದು ಕೇಳಿ ಬರುತ್ತೆ. ಈ ಸದ್ದು ಒಂದು ರೀತಿಯ ಬಾಂಬ್ ಸಿಡಿದ ಸದ್ದಿನಂತೆ ಕೇಳಿ ಬಂದಿದ್ದು ಜನರು ಒಮ್ಮೆಲೆ ಭಯಭೀತರಾಗಿದ್ದಾರೆ. ಇದೇ ಸ್ಥಳದಲ್ಲಿ ಚೆಲಿಯಾರ್ ನದಿ ಹರಿಯುತ್ತಿತ್ತು. ಎಡೆಬಿಡದೆ ಬಂದ ವಿಪರೀತ ಮಳೆಗೆ ಗುಡ್ಡಗಾಡಿನ ಪ್ರದೇಶದ ಮಣ್ಣು ಸಡಿಲವಾಗಿತ್ತು. ಮೊದಲು ಬೃಹತ್ತಾಕಾರದ ಗುಡ್ಡವು ಬಿದ್ದಿದೆ. ಬಿದ್ದ ರಭಸಕ್ಕೆ ದೊಡ್ಡ ದೊಡ್ಡ ಬಂಡೆಗಳು, ಮರಗಳು ನೀರಿಗೆ ಕೊಚ್ಚಿಕೊಂಡು ಬಂದಿರುತ್ತೆ. ಈ ವೇಳೆ ಮತ್ತೆ 2 ಗಂಟೆಯ ಸುಮಾರಿಗೆ ಮತ್ತೊಂದು ಗುಡ್ಡ ಕೂಡ ಕುಸಿದು ನೇರವಾಗಿ ಚೆಲಿಯಾರ್ ನದಿಯ ಮೇಲೆ ಬಿದ್ದಿದೆ. ಬಿದ್ದ ರಭಸಕ್ಕೆ ನದಿಯ ನೀರಿನ ದಿಕ್ಕೇ ಬದಲಾಗಿದ್ದು ನೀರು ಮುಂಡಕ್ಕಿ ಗ್ರಾಮದ ಮೇಲೆ ಹರಿದು ಬಂದಿತ್ತು. ನಂತರ ಮತ್ತೆ 4 ಗಂಟೆ ಸುಮಾರಿಗೆ ಮತ್ತೊಂದು ಗುಡ್ಡ ಕುಸಿದಿದ್ದು ಈ ಗುಡ್ಡವು ಮುಂಡಕ್ಕಿ ಗ್ರಾಮದ ಮೇಲೆ ಬಿದ್ದು ಬಿಟ್ಟಿದೆ. ಎಂತ ವಿಪರ್ಯಾಸ ನೋಡಿ. ಮೊದಲ ಗುಡ್ಡ ಕುಸಿದು ನೀರಿನ ರಭಸ ಹೆಚ್ಚಾಗಿದೆ. ನಂತರ ಮತ್ತೊಂದು ಗುಡ್ಡ ನೇರವಾಗಿ ನದಿಯ ಮೇಲೆ ಬಿದ್ದು ಬಿಟ್ಟಿದೆ. ಗುಡ್ಡ ನದಿಯ ಮೇಲೆ ಬಿದ್ದ ರಭಸಕ್ಕೆ ನದಿಯ ಹರಿವ ದಿಕ್ಕು ಬದಲಾಗಿ ಗ್ರಾಮದ ಮೇಲೆ ಹರಿದು ಬಂದಿತ್ತು. ಮತ್ತೆ ಗ್ರಾಮದ ಮೇಲೆ ಇನ್ನೊಂದು ಗುಡ್ಡ ಕುಸಿದಿದೆ. ಈ ಕಾರಣಕ್ಕಾಗಿ ಬಂದ ನೀರು ಹಾಗೆ ದೊಡ್ಡ ದೊಡ್ಡ ಬಂಡೆಗಳ ರಭಸಕ್ಕೆ ಅಕ್ಷರಶಃ ಆ ಗ್ರಾಮದ ಮನೆಗಳು, ಗ್ರಾಮದಲ್ಲಿ ವಾಸಿಸುತ್ತಿದ್ದ ಜನರು ಕೊಚ್ಚಿಕೊಂಡು ಹೋಗಿದ್ದಾರೆ. ಇದಾದ ಬಳಿಕ ಈ ನೀರಿನ ಹರಿವು ಮತ್ತಷ್ಟು ರಭಸವಾಗಿದ್ದು ಚುರಲ್ಮಾಲ, ಅಟ್ಟಮಾಲ ಮತ್ತು ನುಲ್ಫಾಜಾ ಗ್ರಾಮವು ಕೂಡ ಹಾನಿಗೊಳಗಾಗಿದೆ. ಈಗಿನ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಈ ಒಂದು ಪ್ರದೇಶದಲ್ಲಿ ಗ್ರಾಮ ಇತ್ತು ಅಂತ ಊಹಿಸಿಕೊಳ್ಳಲು ಕೂಡ ಕಷ್ಟವಾಗ್ತಿದೆ. ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿತ ಹಾಗೂ ಜಲಪ್ರಳಯಕ್ಕೆ ಹಳ್ಳಿಗಳೇ, ಊರುಗಳೇ ಕೊಚ್ಚಿಕೊಂಡು ಹೋಗಿದೆ. ಇಲ್ಲಿ ಊರು ಇತ್ತು ಎಂಬ ನಾಮವಿಶೇಷವು ಕಾಣದಂತೆ ಮಣ್ಣಿನಲ್ಲಿ ಹುದುಗಿ ಹೋಗಿಬಿಟ್ಟಿದೆ. ಶ್ರೀಮಂತರು ಬಡವರು ಎನ್ನದೆ ಸಾವಿರಾರು ಜನರ ಬದುಕು ಮುರಿದು ಬಿದ್ದಿದೆ. ನೂರಾರು ಮಂದಿ ಸಾವನ್ನಪ್ಪಿದ್ದು, ಒಂದಿಷ್ಟು ಮಂದಿ ಕೈ ಕಳೆದುಕೊಂಡು, ಇನ್ನಷ್ಟು ಮಂದಿ ಗಂಡ ಹೆಂಡತಿಯರನ್ನ ಕಳೆದುಕೊಂಡು ಮತ್ತು ಮಕ್ಕಳು ಒಡ ಹುಟ್ಟಿದವರನ್ನ, ಇಡೀ ಕುಟುಂಬವನ್ನೇ ಕಳೆದುಕೊಂಡವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ತಮ್ಮವರನ್ನ ಕಳೆದುಕೊಂಡವರ ಕಂಬನಿ ಆಕ್ರಂದನ ಮುಗಿಲು ಮುಟ್ಟಿದೆ. ನೀರಿನ ರಭಸಕ್ಕೆ ಬಂಡೆಗಳು ಅಪ್ಪಳಿಸಿದು ಯಾವುದೂ ಕೂಡ ಉಳಿದಿಲ್ಲ. ತಮ್ಮಲ್ಲಿರುವ ಆಸ್ತಿ ಪಾಸ್ತಿ, ಬಂಗ್ಲೆ, ಐಶ್ವರ್ಯ, ವಾಹನ ಎಲ್ಲವೂ ಕೂಡ ಕಣ್ಣೆದುರೆ ಕೊಚ್ಚಿಕೊಂಡು ಹೋಗಿದೆ. ಗಂಜಿ ಕೇಂದ್ರಗಳಲ್ಲಿ ಬ್ರೆಡ್, ಬಿಸ್ಕೆಟ್, ಡ್ರೆಸ್ಗೋಸ್ಕರ ಬೇಡುವಂತ ಪರಿಸ್ಥಿತಿ ಬಂದೊದಗಿದೆ. ನಿಜಕ್ಕೂ ಇಂಥದೊಂದು ದುರ್ಘಟನೆ ನಡೆಯಬಾರದಿತ್ತು. ಆದ್ರೆ ದೇವರ ನಾಡು ಅಂತ ಕರೆಸಿಕೊಳ್ಳುವ ಕೇರಳದಲ್ಲಿ ನಡೆದೇ ಬಿಟ್ಟಿದೆ.
ವರದಿಗಳ ಪ್ರಕಾರ ಈ ಹಿಂದೆ ಹಲವಾರು ಬಾರಿ ಈ ಪ್ರದೇಶವು ಅಪಾಯದ ಅಂಚಿನಲ್ಲಿದೆ ಎಂದು ಎಚ್ಚರಿಸಿದರಂತೆ, ಆದ್ರೆ ಇದನ್ನ ಯಾರು ಕೂಡ ಕಿವಿಗೆ ಹಾಕಿಕೊಂಡಿರಲಿಲ್ಲ ಅನ್ಸುತ್ತೆ. ಇನ್ನಾದರೂ ಕೂಡ ಮಳೆಗಾಲದಲ್ಲಿ ವಿಪರೀತ ಮಳೆ ಬಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ, ನದಿಯ ಸಮೀಪ, ತಗ್ಗಿನ ಪ್ರದೇಶದಲ್ಲಿರುವ ಜನರು ಆದಷ್ಟು ಸುರಕ್ಷಿತ ಪ್ರದೇಶಕ್ಕೆ ತಲುಪುವುದು ಉತ್ತಮ. ಪ್ರಕೃತಿಗೆ ನಾವು ಬುದ್ಧಿ ಕಲಿಸಲು ಹೋದ್ರೆ ಪ್ರಕೃತಿ ನಮ್ಗೆ ಒಂದಲ್ಲ ಒಂದು ರೀತಿ ಪಾಠ ಕಲ್ಸೆ ಕಲ್ಸುತ್ತೆ ಅಂತ ಈ ಘಟನೆಯಿಂದ ನಾವು ತಿಳಿದುಕೊಳ್ಳಬಹುದು.